ಮಗಳ ನೆನಪಿನಲ್ಲಿ ಶ್ರೀ ಕ್ಷೇತ್ರ ಕೈವಾರದಲ್ಲಿ ಅನ್ನ ಸಂತರ್ಪಣೆ ಹಾಗೂ ತಾಲ್ಲೂಕಿನ ಹಲವಾರು ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಲೇಖನಿ ಸಾಮಗ್ರಿಗಳನ್ನು ವಿತರಿಸಿದ ಬಂದೇನಹಳ್ಳಿ ಮುಖ್ಯ ಶಿಕ್ಷಕ ಕೆಎನ್ ಮಂಜುನಾಥ್ 2018 ಜನವರಿ 5ರಂದು ಕೋಡೇಗಂಡ್ಲು ಗ್ರಾಮದ ಕೆಎನ್ ಮಂಜುನಾಥ್ ರವರ ನೆಚ್ಚಿನ ಮಗಳಾದ ಎಂ ಅಕ್ಷಯ ಆಕಸ್ಮಿಕವಾಗಿ ಕಣ್ಮರೆಯಾದರು. ಅಂದಿನಿಂದ ತನ್ನ ಮಗಳನ್ನು ಬಡ ಮಕ್ಕಳಲ್ಲಿ ಕಾಣುತ್ತಾ ಸರ್ಕಾರಿ ಶಾಲೆಯಲ್ಲಿನ ಮಕ್ಕಳಿಗೆ ವಿವಿಧ ರೀತಿಯಲ್ಲಿ ಕಾರ್ಯಕ್ರಮ ರೂಪಿಸಿ ವಿದ್ಯಾರ್ಥಿಗಳಿಗೆ ಲೇಖನಿ ಸಾಮಗ್ರಿಗಳನ್ನು ತಟ್ಟೆಲೋಟ ಸಮವಸ್ತ್ರ ಉಚಿತವಾಗಿ ನೀಡುತ್ತಾ ಬರುತ್ತಿರುವ ಶಿಕ್ಷಕ ಕೆಎನ್ ಮಂಜುನಾಥ್ ಇಂದು ಭಾನುವಾರ 7ನೇ ವರ್ಷದ ನೆನಪಿನಲ್ಲಿ ಶ್ರೀ ಕ್ಷೇತ್ರ ಕೈವಾರದ ಶ್ರೀ ಯೋಗಿ ನಾರಾಯಣ ದೇವಾಲಯದಲ್ಲಿ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡಿದರು. ಕೆಎನ್ ಮಂಜುನಾಥ್ ರವರು ತಾಲ್ಲೂಕಿನ ಕೋರ್ಲಪರ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕದಿರೇನಹಳ್ಳಿ ಕ್ಲಸ್ಟರ್ಗೆ ಸೇರಿದ ಬಂದೇನಹಳ್ಳಿ ಗ್ರಾಮದಲ್ಲಿರುವ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಈ ಶಾಲೆಯಲ್ಲಿ ಹಲವಾರು ಕೊರತೆಗಳ ನಡುವೆಯೂ ಅಚ್ಚುಕಟ್ಟಾಗಿದೆ. ಶಾಲೆಗೆ ಆಕರ್ಷಕವಾದ ಬಣ್ಣ ಬಳಿಸಲಾಗಿದೆ. ಇರುವ ಆವರಣದಲ್ಲೇ ಮರಗಿಡಗಳನ್ನು ಬೆಳೆಸಿ ಸ್ವಚ್ಛತೆ ಕಾಪಾಡಲಾಗಿದೆ. ಉತ್ತಮ ತರಗತಿ ಕೊಠಡಿ, ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಶೌಚಾಲಯ, ಅಕ್ಷರ ದಾಸೋಹದ ಅಡುಗೆ ಕೋಣೆ, ಕುಡಿಯುವ ನೀರು ಮತ್ತಿತರ ಎಲ್ಲ ಸೌಲಭ್ಯಗಳನ್ನು ಮಾಡಿಸಿದ್ದಾರೆ. ಕೊಠಡಿಗಳಿಗೆ ಸುಣ್ಣ, ಬಣ್ಣ, ಗೋಡೆ ಬರಹ, ಪಾಠೋಪಕರಣಗಳು, ಬಿಸಿ ಊಟಕ್ಕೆ ಬೇಕಾದ ಉಪಕರಣಗಳನ್ನು ಒಳಗೊಂಡಿದೆ. ಶಾಲೆಯ ಆವರಣದಲ್ಲಿ ಹಾಗೂ ಸುತ್ತಮುತ್ತಲೂ ಸ್ವಚ್ಛತೆಗೆ ಆದ್ಯತೆ ನೀಡಿ ಸ್ವಚ್ಛತೆಯ ಶಾಲೆಯನ್ನಾಗಿ ರೂಪಿಸಿದ್ದಾರೆ. ಇಂದು 7ನೇ ವರ್ಷದ ತನ್ನ ಮಗಳಾದ ಎಂ ಅಕ್ಷಯ ನೆನಪಿನಲ್ಲಿ ಮಕ್ಕಳಿಗೆ ಸಮವಸ್ತ್ರ, ಬೆಲ್ಟ್, ಶೂಗಳನ್ನು ಹಾಗೂ ಅಗತ್ಯವಾದ ನೋಟ್ ಪುಸ್ತಕಗಳನ್ನು ಪ್ರತಿವರ್ಷ ವಿತರಿಸುತ್ತಿದ್ದಾರೆ. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವೋ